ಈ ವಸ್ತುವನ್ನು ನಿಮ್ಮ ಮನೆಯಲ್ಲಿ ಇಟ್ಟುಕೊಳ್ಳಬೇಡಿ. ಮನೆಯಲ್ಲಿ ಜಗಳ, ಭಿನ್ನಾಭಿಪ್ರಾಯ ಖಂಡಿತ. ಒಡೆದ ಕನ್ನಡಿಯನ್ನು ಮನೆಯಲ್ಲಿಟ್ಟುಕೊಳ್ಳುವುದರಿಂದ ಮನೆಯ ಮಂದಿಯಲ್ಲಿ ಭಿನ್ನಾಭಿಪ್ರಾಯ ಮತ್ತು ಜಗಳ ಉಂಟಾಗುವ ಸಾಧ್ಯತೆಗಳು ಹೆಚ್ಚು. ಆದ್ದರಿಂದ ಇದನ್ನು ಮನೆಯಲ್ಲಿಡುವುದು ಉತ್ತಮವಲ್ಲ. ಗಡಿಯಾರವು ಯಾವಾಗಲೂ ಪೂರ್ವ ದಿಕ್ಕಿಗೆ ಮುಖ ಮಾಡಿರುವಂತೆ ತೂಗು ಹಾಕುವುದು ಶುಭ ಸೂಚಕ. ಮನೆಯಲ್ಲಿರುವ ಎಲ್ಲ ಗಡಿಯಾರಗಳು ಸರಿಯಾದ ಸಮಯವನ್ನು ತೋರಿಸಬೇಕು. ಒಂದೊಂದು ಗಡಿಯಾರವು ಒಂದೊಂದು ಸಮಯವನ್ನು ತೋರಿಸುವುದು ಅಶುಭ. ಆದ ಕಾರಣ ಮನೆಯಲ್ಲಿರುವ ಗಡಿಯಾರ ಸರಿಯಾದ ಸಮಯವನ್ನು ತೋರಿಸುವಂತೆ ನೋಡಿಕೊಳ್ಳಿ. 4 ದಿಕ್ಕುಗಳಲ್ಲಿರುವ ನಿವೇಶನ ಅತ್ಯುತ್ತಮ ಎಂದು ವಾಸ್ತುಶಾಸ್ತ್ರ ತಿಳಿಸುತ್ತದೆ. ನಲ್ಲಿಯಲ್ಲಿನ ನೀರು ಸೋರಬಾರದು. ಅದು ಹಣ ವ್ಯಯವಾಗಲು ದಾರಿ ಮಾಡಿಕೊಡುತ್ತದೆ. ಯಾವಾಗಲೂ ನಿದ್ರಿಸುವಾಗ ದಕ್ಷಿಣ ದಿಕ್ಕಿನ ಕಡೆ ತಲೆ ಹಾಕಿ ಮಲಗಿ. ದಕ್ಷಿಣ ದಿಕ್ಕಿಗೆ ಮುಖವಾಗಿ ಪಾತ್ರೆ ತೊಳೆಯುವುದು ಉತ್ತಮ. ಮಕ್ಕಳು ಮಲಗುವ ಕೋಣೆ ಉತ್ತರ ಮತ್ತು ಪೂರ್ವ ದಿಕ್ಕಿಗೆ ಇರಬೇಕು. ಮಲಗುವ ಕೋಣೆಯಲ್ಲಿ ಕನ್ನಡಿ ಇರಬಾರದು, ಏಕೆಂದರೆ ಬೆಳಿಗ್ಗೆ ನಿದ್ರೆಯಿಂದ ಎದ್ದ ಕೂಡಲೇ ನಮ್ಮ ಮುಖವನ್ನು ನಾವು ನೋಡಿಕೊಳ್ಳಬಾರದು. ಹಾಗೆಯೇ ಏನಾದರೂ ಕನ್ನಡಿ ಇದ್ದರೆ ಕನ್ನಡಿಯನ್ನು ಬಟ್ಟೆಯಿಂದ ಮುಚ್ಚಿಬಿಡಿ. ದೇವರ ಕೋಣೆಯಲ್ಲಿ ಯಾವಾಗಲೂ ಕಪ್ಪು ಮತ್ತು ಹಸಿರು ಬಣ್ಣದ ಪೇಂಟ್ ಅನ್ನು ಹಾಕಬೇಡಿರಿ. ಬದಲಾಗಿ ಮಾರ್ಬಲ್ ಕಲರ್ ಅನ್ನು ಬಳಸಿರಿ. ಊಟ ಮಾಡುವಾಗ ಪೂರ್ವ ದಿಕ್ಕಿಗೆ ಕುಳಿತು ಊಟ ಮಾಡಬೇಕು, ಅಂದರೆ ಸೂರ್ಯ ಉದಯಿಸುವ ದಿಕ್ಕು. ಬಾಗಿಲಿನ ಮೇಲೆ ಓಂ ಶ್ರೀ ಸ್ವಸ್ತಿಕ, ಹಾಗೆ ಮಂಗಳ ಕಳಶ ಇತ್ಯಾದಿ ಚಿಹ್ನೆಗಳನ್ನು ಬಿಡಿಸಬೇಕು. ಅರಿಶಿನ, ಕುಂಕುಮ, ಆಕಳಿನ ಸಗಣಿ ಮತ್ತು ಗೋಮೂತ್ರವನ್ನು ಮಿಶ್ರಿತ ಮಾಡಿ ಈ ಚಿಹ್ನೆಗಳನ್ನು ಬಿಡಿಸಬೇಕು. ಹೀಗೆ ಮಾಡುವುದರಿಂದ ದುಷ್ಟಶಕ್ತಿಗಳು ಮನೆಯೊಳಗೆ ಪ್ರವೇಶಿಸುವುದಿಲ್ಲ. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.